ಶ್ರೀಮನ್ ಎಚ್ ಎಂ ಮೋಹನ್ ಅವರು ನಿರ್ದೇಶಕರು ಶ್ರೀ ಆಂಜನೇಯ ಇದೀಗ ಚಾಮರಾಜನಗರ ಎಲ್ಲ ಪಂದ್ಯಗಳ ಅತ್ಯಂತ ನಿರ್ಣಾಯಕವಾಗಿ ಗೆಲುವಿನ ಆಧಾರದ ಮೇಲೆ ಯಾವ್ಯಾವ ತಂಡಗಳು ಯಾವ ಗೆಲುವನ್ನ ಅಂಕಗಳನ್ನು ಗಳಿಸಿಕೊಂಡಿದೆ ಧನಾತ್ಮಕ ಆಧಾರದ ಆ ತಂಡಗಳ ಭವಿಷ್ಯದ ನಿರ್ದೇಶ ನಿರ್ಣಯಿಸಿದ ನಿರ್ಣಾಯಕ ರಾಮನಗರ ಜಿಲ್ಲಾ ತಂಡದ ವಿರುದ್ಧ ಚಾಮರಾಜನಗರ ಜಿಲ್ಲಾ ತಂಡದ ಆಟಗಾರರಲ್ಲಿ ಒಲಿಂಪಿಯರನ್ನು ನೆರವೇರಿಸಲ್ಪಟ್ಟು ಹಾವೇರಿ ಜಿಲ್ಲಾ ತಂಡಗಳ ಚಿತ್ರದುರ್ಗ ಅಂಕ 1ರಲ್ಲಿ ನೆರವೇರಿದ್ದಾರೆ. ಹಾವೇರಿ ಜಿಲ್ಲಾ ತಂಡ 5 ಅಂಕವನ್ನ 2 ಅಂಕವನ್ನ ಬೆಳಗಾವಿ ಜಿಲ್ಲಾ ತಂಡ ಬಲಿಷ್ಠತನಕ್ಕೆ ಲಕ್ಷ ಫಲಿತಾಂಶಗಳನ್ನು ನೀಡುವ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲಾ ತಂಡ ಒಲಿಂಪಿಯರ್ ಬೆಳಗಾವಿ ಜಿಲ್ಲೆಯ ವಿರುದ್ಧ ಹಾವೇರಿ ಜಿಲ್ಲಾ ತಂಡಗಳ ಚಿಂತಿನ ಪಂದ್ಯ. ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನ MC ಚಾನಲ್ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಒದಗಿಸಲಾಗಿದೆ. ನಿಮ್ಮೆಲ್ಲ ಮೊಬೈಲ್ಗಳಲ್ಲಿ ಈ ಯೂಟ್ಯೂಬ್ನ ಸ್ಪೋರ್ಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಯಶಸ್ವಿ ಕ್ರೀಡಾಕೂಟಕ್ಕೆ ಎಲ್ಲರೂ ಸಾಕ್ಷಿ ಆಗಬೇಕು. ಈ ಒಂದು ಪಂದ್ಯಾವಳಿಯ ಸಂಪೂರ್ಣ ನೇರ ಪ್ರಸಾರವನ್ನು MC ಚಾನಲ್ ಯೂಟ್ಯೂಬ್ ಸ್ಪೋರ್ಟ್ಸ್ ಚಾನಲ್ ಅಲ್ಲಿ ನೇರ ಪ್ರಸಾರ ಮಾಡಲಾಗ್ತದೆ. ಅಂಕಣ 1ರಲ್ಲಿ ಹಾವೇರಿ ಜಿಲ್ಲೆ ವಿರುದ್ಧ ಬೆಳಗಾವಿ ಜಿಲ್ಲೆ ಬಲಿಷ್ಠ ಜಿಲ್ಲಾ ತಂಡಗಳನ್ನು ಚಿತ್ತಿನ ಬಗ್ಗೆ ಸಾಕ್ತಾರೆ. ಆಟದ ಶುಭಾರಂಭ ಹಾವೇರಿ ಜಿಲ್ಲಾ ತಂಡದ ವನಿತೆಯಿಂದ ಪಡೆದು ಈಗ ಚೊಚ್ಚ ಬ್ಯಾಟ್ಗೊಳಗಾದ ರೈತಕಾರರ ಅಂಗದಿಂದ ಹೊರಬಿದ್ದಾರೆ. ಮತ್ತೊಂದು ಮರಗಳಿಂದ ಇದೀಗ 8 ಗೆದಿರೇಟನ್ನು ನೀಡುತ್ತಾ ಹಾವೇರಿ ಜಿಲ್ಲೆಯ ಪ್ರಮುಖ ನಾಳಿಗಾಟಿನ ಬೆಳೆಸಿದ್ದಾರೆ. 5-5 ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಅತ್ಯದ್ಭುತವಾದ ಪಂದ್ಯ ಇದೀಗ ಅಂಕಣ 1ರಲ್ಲಿ ನೋಡಿ ಬರಬೇಕಿದೆ. HV ಅನೂಪ್ ಕುಮಾರ್ ಅವರು ಹಿರಿಯ ಮುಖಂಡರು, ಸಮಾಜ ಸೇವಕರು, ಮಾರ್ಗದರ್ಶಕರು ಆಗಿದ್ದಾರೆ. ನಮ್ಮ ಭಾಜಪ ಹಿರಿಯ ಮುಖಂಡರಿಗೆ ಬಡಾವಣೆಯಲ್ಲಿ ಸನ್ಮಾನಿಸಿ HV ಅನೂಪ್ ಕುಮಾರ್ ಅವರಿಗೆ ನಾವು HV ಅನೂಪ್ ಕುಮಾರ್ ಅವರಿಗೆ ಭವ್ಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಭವ್ಯ ವೇದಿಕೆ ಹಾರ್ಟಿ ವೆಲ್ಕಮ್ ಟು ಮಿಸ್ಟರ್ HV ಅನೂಪ್ ಕುಮಾರ್ ಸರ್. ತಾವು HV ಅನೂಪ್ ಕುಮಾರ್ ಅವರಿಗೆ 6 ಅಂಕಗಳನ್ನು ಗಳಿಸಿಕೊಂಡಿರ್ತಕ್ಕಂಥ ಹಾವೇರಿ ಮತ್ತು ಬೆಳಗಾವಿ ಜಿಲ್ಲಾ ತಂಡಗಳಿಂದ ಜಿದ್ದಿನ ಪೈಪೋಟಿ ಇಲ್ಲಿ ಸಾಕ್ತಾ ಇದೆ. ಬೆಂಗಳೂರಿನ ಹೆಸರಂತ ವೃಂದ ಪ್ರವೇಶಿಸಿ ನಿನ್ನೆ ನಡೆದ ಪಂದ್ಯಗಳಲ್ಲಿ ನೆರೆದ ಜನಸ್ತಂಭಕ್ಕೆ ಮನಸ್ಸಿಗೆ ಮುಖವನ್ನು ನೀಡಿದ್ದಾರೆ ಮೋಹನ ವೃತ್ತಿದುಡಿಗೆ.
ಅಂಕವನ್ನು ರಾಮನಗರ ಜಿಲ್ಲಾ ತಂಡ. ಅಂಕಣ 2ರಲ್ಲಿ ಮತ್ತೊಂದು ಬಿರುಸಿನ ಪೈಪೋಟಿ ಮಧ್ಯೆ ಸಾಕ್ತಾ ಇದೆ. ಎರಡು ಅಂಕಣಗಳಲ್ಲಿ ತೀವ್ರ ಪೈಪೋಟಿ ಬರೆದ ಕಥನ ಕುತೂಹಲಕಾರಿ ಪಂದ್ಯ. ಅಂಕಣ 1ರಲ್ಲಿ ನಿರೀಕ್ಷೆಗೂ ಮೀರಿದ ರೋಚಕ ಪಂದ್ಯ. ಬೆಳಗಾವಿ ಜಿಲ್ಲಾ ತಂಡ 6 ಅಂಕವನ್ನ ಅವಕಾಶವನ್ನ ಸೂಪರ್ ಆಗಿ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಈಗ ಮತ್ತೆ 8-8 ಸಮಬಲದ ನಂಟು. ಬರುತ್ತರ ಚಪ್ಪಾಳ. ಬೆಳಗಾವಿ ವರ್ಸಸ್ ಹಾವೇರಿ. ನೋಡಿಗರ ಹುಬ್ಬೇರಿಸುವಂತ ರಣ ರೋಚಕ ಪಂದ್ಯ. ಹಾವೇರಿ ವರ್ಸಸ್ ಬೆಳಗಾವಿ. ಮತ್ತೆ ಅದೃಷ್ಟವಂತ ಹಾವೇರಿ ಅವಕಾಶ ಇತ್ತು. ಸೂಪರ್ ರೀಚ್ಗೆ ಅವಕಾಶ ಇತ್ತು. ಒಂದ್ಸರಿ ಸೂಪರ್ ಚಕಲ್ ಆಗಿದೆ. ಹಾವೇರಿ ಜಿಲ್ಲೆಯ ಅಂಕಣದಲ್ಲಿ 3 ಡಿಫೆಂಡರ್ಗಳು ಕಳೆದ ಬಾರಿ ಸೂಪರ್ ಚಕಲ್, ಈ ಬಾರಿ ಕಾದು ಈಗ ಮತ್ತೊಂದು ಸೂಪರ್ ರೀಚ್ ಹಾವೇರಿ ಜಿಲ್ಲೆಗೆ ಜೀವ ತಂದುಕೊಂಡಂತ ಒಂದು ಸಂಜೀವನಿ ಅಂತ ಅಂಕ ಅಂತಾನೆ ಹೇಳ್ಬೋದು. ಸೂಪರ್ ರೇಟ್ ಸೂಪರ್ ನಿಮಿಷ ಒಂದು ಸೂಪರ್ ರಿಚ್, ಒಂದು ಸೂಪರ್ ತಿರುಮಲ ಈ ಪಂದ್ಯಕ್ಕೆ ನೀಡ್ತಾ ಇದೆ. ಹಾವೇರಿ ಜಿಲ್ಲಾ ತಂಡಕ್ಕೆ ನಿಜವಾಗಲೂ 3 ಅಂಕಗಳ ಸಂಜೀವಿನಿ ಅಂತ ಅಂಕ. ನಿಜವಾದ ಸಂದಿಗ್ಧತೆ ಸಂಕಷ್ಟದ ತಂಡಕ್ಕೆ ಸಂಜೀವಿನಿ ಅಂತ ಅಂಕವನ್ನು ತಂದುಕೊಂಡಿದೆ. ಹೊರ ಮ್ಯಾಚ್ ಅಂಕಣ 2ರಲ್ಲೂ ಕೂಡ ಚಾಮರಾಜನಗರ ಜಿಲ್ಲೆ ವಿರುದ್ಧ ರಾಮನಗರ ಜಿಲ್ಲಾ ತಂಡಗಳ ನಡುವಿನ ವನಿತೆಯರ ಪಂದ್ಯ ರೋಚಿತವಾಗಿ ಸಾಗ್ತಾ ಇದೆ. ಹಾವೇರಿ ಡಿಸ್ಟ್ರಿಕ್ಟ್ ಟೀಮ್ ವರ್ಸಸ್ ಬೆಳಗಾವಿ ಡಿಸ್ಟ್ರಿಕ್ಟ್ ಟೀಮ್. ತೀವ್ರ ಪೈಪೋಟಿಯಲ್ಲಿ 11-10ರಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಕರೆ ಬೆಂಗಳೂರು ನಗರ ಜಿಲ್ಲೆ ವಿರುದ್ಧ ತುಮಕೂರು ಹಾಗೂ ಗದಗ ಜಿಲ್ಲೆ ವಿರುದ್ಧ ಚಿಕ್ಕಮಗಳೂರು. ಫಸ್ಟ್ ಕಾಲ್ ಫಾರ್ ದ ಮ್ಯಾಚ್ ಬಿಟ್ವೀನ್ ಬೆಂಗಳೂರು ಅರ್ಬನ್ ಅಂಡ್ ತುಮಕೂರು and also for the match between Gadag and Chikmagalur. All 4 team captains, please get ready. This is first call for you. Bengaluru Urban, Tumkur, Gadag and Chikmagalur. ಮನೋಜ್ಞ ಹಿಡಿದ ಏಟಿಗೆ ಎದುರಿಟ್ಟು ಸೇರಿಗೆ ಸವಾ ಸೇರು, ಸೇಡಿಗೆ ಸೇಡು ಇಲ್ಲಿ ಸಾಕ್ತಾ ಇದೆ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಕಬಡ್ಡಿ ಕ್ರೀಡೆ ಇಷ್ಟವಾಗಿದೆ. ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಮಚ್ಚ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆಯಲ್ಲಿ ಬರಬೇಕಾಗಿರ್ತಕ್ಕಂಥ ಹೂಡಿ ಸ್ಪೋರ್ಟ್ಸ್ ಕ್ಲಬ್ನ ಆಶ್ರಯದಲ್ಲಿ ಈ ಹೂಡಿ ಮೈದಾನದಲ್ಲಿ ಹೈಟೆಕ್ ಕಬಡ್ಡಿ ಕ್ರೀಡಾಂಗಣದಲ್ಲಿ ಮತ್ತೊಂದು ಮಹತ್ವಾಕಾಂಕ್ಷಿ ಕಬಡ್ಡಿ ಕ್ರೀಡಾಂಗಣ ಮಹಿಳೆಯರು ಭಾಗದಲ್ಲಿ ಕರ್ನಾಟಕ ಸ್ಟೇಟ್ ವುಮೆನ್ ಕಬಡ್ಡಿ ಚಾಂಪಿಯನ್ಶಿಪ್ ಸಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾಗಿ HS ಬಿಡಲ್ನವರು ನಮ್ಮ ಭೂಮಿ ಭಾಗದ ನಮ್ಮ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ರಾಮನಗರದ ಅಧ್ಯಕ್ಷರಾಗಿ ಯಶಸ್ವಿ ಪಕ್ಷ ಸಂಘಟನೆಗೆ ಪ್ರಮುಖ ಪಾತ್ರ ವಹಿಸಿದ HS ಬಿಡಲ್ನವರು ಅವರ ನೇತೃತ್ವದ ಸಾರ್ವಜನಿಕ ಜಿಲ್ಲಾಟದ ಯಶಸ್ವಿಯಾಗಿ ಸಾಕ್ತಾರೆ. ಸನ್ಮಾನ್ಯ ಶ್ರೀ HV ಮಂಜುನಾಥ್ ಮೊದಲು ಭಾಜಪ ಯುವಕರು ವಿಶುದ್ಧ ಪವನ್ ಶೆಟ್ಟಿ ಅವರು ನಮ್ಮ ಹೂಡಿ ಬರವಣಿಗೆ ಹೊಂದಿರುವ ಯುವಕರು ವಿಶುದ್ಧ ವಿಜಯಗೌಡ ಅವರು ಹಾಗೆ ಶ್ರೀಮನ್ ರಾಮಚಂದ್ರ ರೆಡ್ಡಿ ಅವರು ಶ್ರೀಯುತ ಶ್ರೀನಿವಾಸ ರಾಜ್ ಅವರ ರಾಷ್ಟ್ರೀಯ ಕಬಡ್ಡಿ ಡಾಕ್ಟರ್ ಹೂಡಿ ಕ್ರೀಡಾ ಸಂಸ್ಥೆಯ ಅಗ್ರಮಾನ್ಯ ಹಿರಿಯ ರಾಷ್ಟ್ರೀಯ ಕ್ರೀಡಾಪಟು
ಹಾಗೆ ಶ್ರೀಮನ್ ನರೇಂದ್ರ ಬಾಬು ಮತ್ತು ಭಾಜಪ ಎಲ್ಲ ಗಣ್ಯರು ತಮ್ಮ ನೆಚ್ಚಿನ ನಾಯಕನ ಒಂದು ಹುಟ್ಟುಹಬ್ಬದ ಸಲುವಾಗಿ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟವನ್ನು ಮಹಿಳಾ ಕ್ರೀಡಾಪಟುಗಳಿಗೆ ಆದ್ಯತೆ ಆಗಿರಿಸಿ ಒಂದು ಅದ್ಭುತವಾದ ಪಂದ್ಯಾವಳಿ ನೀಡಿ ಸಂದರ್ಶಿಸಿದೆ. ರೂಢಿ ಸ್ಪೋರ್ಟ್ಸ್ ರಾಷ್ಟ್ರೀಯದಲ್ಲಿ ನೆರವೇರ್ತಾ ಇರ್ತಕ್ಕಂಥ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಮಹಿಳೆಯರ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾಕ್ತಾರೆ. ಇಂದು ದ್ವಿತೀಯ ದಿನದಲ್ಲಿ 4 ಪಂದ್ಯಗಳಲ್ಲಿ ಸಾಕ್ತಾ ಇದೆ. ಅಂಕಣ ವರ್ಲ್ಡ್ನಲ್ಲಿ 2 ಬಲಿಷ್ಠ ಮಹಿಳಾ ತಂಡಗಳು. ವನಿತೆಯರ ನಡುವಿನ ವಿರೋಚಿತ ಪಂದ್ಯ ಬೆಳಗಾವಿ ವಿರುದ್ಧ ಹಾವೇರಿ ಜಿಲ್ಲಾ ವನಿತೆಯರ ಪಂದ್ಯ. ಬ್ಯೂಟಿಫುಲ್ ಟೈಮಿಂಗ್ ಡಬಲ್ ಆಂಕಲ್ ಹೋಲ್ಡ್. ನಿರಂತರವಾಗಿ ನಿಸ್ಸಹಾಯಕರಾಗಿ ನಿಂತಿದ್ದಾರೆ. ಸೊ ಅದ್ಭುತವಾದಂತಹ ಗುಡ್ ಕಮ್ ಬ್ಯಾಕಿಂಗ್. ಮತ್ತೆ ಸಮಬಲದಲ್ಲಿ ಪಂದ್ಯ ಸಾಕ್ತಾ ಇದೆ. ಹಾವೇರಿ ಜಿಲ್ಲೆ 13, ಬೆಳಗಾವಿ ಜಿಲ್ಲೆ ಕೂಡ 13 ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಸಮಬಲದ ಹೋರಾಟ ಸಾಕ್ತಾ ಇದೆ. ಅದ್ಭುತ ಅತ್ಯದ್ಭುತ ರೋಚಕ ಹಣಾಹಣಿಯಲ್ಲಿ ನಡೀತಾ ಇದೆ. ಏತನ್ಮಧ್ಯೆ ಅಂಕಣ 2ರಲ್ಲೂ ಕೂಡ ರಾಮನಗರದ ಪ್ರಮುಖ ದಾಳಿಗಾರರು ಹರ್ಷಿತ ಅವರನ್ನ ಕಟ್ಟಿ ಹಾಕುವ ಪ್ರಯತ್ನ. ಸುಬ್ಬದಾಕಲ್ ಅಂಕಗಳು ಲಭಿಸಿದೆ ಚಾಮರಾಜನಗರ ಜಿಲ್ಲಾ ತಂಡ. 27-15 ಇನ್ ಫೇವರ್ ಆಫ್ ಚಾಮರಾಜನಗರ. ಅಂಕಣ 2ರಲ್ಲಿ ಚಾಮರಾಜನಗರ ಜಿಲ್ಲಾ ವನಿತೆಯರು ಸಾಕಷ್ಟು ಅಂಕಗಳ ಮುನ್ನಡೆಯಲ್ಲಿ 27-15. ಹಾವೇರಿ ಈ ಪಂದ್ಯದಲ್ಲಿ ಕಾವೇರಿಸ್ತಾ ಇದೆ. ಹಾವೇರಿ ಜಿಲ್ಲೆ ವಿರುದ್ಧ ಅದ್ಭುತವಾದ ಹಣಾಣಿ ಬೆಳಗಾವಿ ಜಿಲ್ಲೆ ನೀಡ್ತಾ ಇದೆ. ಇದೀಗ ಒಂದು ಸೂಪರ್ ರೈಡ್ ಅಂಕಗಳನ್ನು ಗಳಿಸಿಕೊಳ್ತಾ ಹಾವೇರಿ ಜಿಲ್ಲೆ ನೂತನ ಗಾಳಿಗಾರ್ತಿ ಸಚಿವರಾಗಿ ಮಾತು ಎಲ್ಲರ ಮಣಿತಾರೆ. ನೂತನ ಗಾಳಿಗಾರ್ತಿ ಈಗ ಯಶಸ್ವಿಯಾಗಿ ಅದರ ಮೇಲಿನ ಭರವಸೆಯನ್ನು ಈಡೇರಿಸಿದ್ದಾರೆ. ಒಂದು ಅಮೂಲ್ಯ ಅಂಕವನ್ನು ಗಳಿಸಿಕೊಳ್ತಾರೆ. ಇಪ್ಪತ್ತೇಳು 15ರಲ್ಲಿ ಪ್ರಥಮ ಮುಕ್ತಾಯದಲ್ಲಿ ಮತ್ತೆ ಚಾಮರಾಜನಗರ ಮೇಲ್ವೇಗ ಸಾಧಿಸಿಕೊಳ್ತಾ ವಿಧಾನದಲ್ಲಿ ನಿಂತುವಂತಹ 27-15 ಚಾಮರಾಜನಗರ ಒಂದು ವಿರೋಚಿತವಾದ ಪಂದ್ಯ. ಅದ್ಭುತವಾದ ಪಂದ್ಯ. ಅಂಕಣ 1ರಲ್ಲಿ 15-15 ಸಮಬಲ ಹೋರಾಟ. ಹೊರ ಮ್ಯಾಚ್ ಜೋರ ಚಪ್ಪಳೆ ಬರಲಿ. ನಿಮ್ಮ ಚಪ್ಪಳೆ ನಿಜವಾಗಲೂ ಚಮತ್ಕಾರಿ ಆಟವನ್ನು ಅದ್ಭುತ ಫಲಿತಾಂಶವನ್ನು ನೀಡಿದೆ. ಸೊ ಹಾಗಾಗಿ ಆಟಗಾರರನ್ನ ಚಪ್ಪಳೆ ಮಕ್ಕಳ ಉಳಿದಿರಿಸಬೇಕು ನಾನು ಮನವಿ ಮಾಡಿಕೊಳ್ತೇನೆ. ಬಿರುಸಿನ ಪಂದ್ಯದಲ್ಲಿ ಸಾಕ್ತಾ ಇದೆ. 15-15 ಇದೀಗ ಒಂದು ವಿಫಲ ಪ್ರಯತ್ನ ಅವಶ್ಯಕತೆ ಇಲ್ಲದ ಲಾಸ್ಟ್ 5 ಮಿನಿಟ್ಸ್. 16-15 ಬೆಳಗಾವಿ ಜಿಲ್ಲಾ ತಂಡದ ಪರವಾಗಿ ಸೂಪರ್ ಮಿನಿಟ್ಗಳ ಸೂಪರ್ ಗೆಲುವು ಯಾರಿಗೆ ನಿರ್ಧರಿಸುವ 5 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 16-15 ಬೆಳಗಾವಿ ಜಿಲ್ಲಾ ತಂಡದ ವನಿತೆಯರ ಪರವಾಗಿ. 16-15 ಆನ್ ಕೋರ್ಟ್ ನಂಬರ್ 1. ಇದೀಗ 16-16 ಮತ್ತೆ ಸಮಬಲದಲ್ಲಿ ಪಂದ್ಯ ಸಾಕ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಹಾವೇರಿ ವರ್ಸಸ್ ಬೆಳಗಾವಿ. ಇದೀಗ ರೈಡರ್ ವರ್ಸಸ್ ಡಿಫೆಂಡರ್. ಅದ್ಭುತವಾಗಿತ್ತು. ಚಮತ್ಕಾರಿ ಡಿಫೆಂಡರ್ ರೆಡ್ ಲೈನ್ ಕ್ರಾಸ್ ಮಾಡಿದ್ದಾರೆ. ಬಯಸಲು ಬಂದ ಐಕಲ್ ಭಾಗ್ಯ ಅಂತ ಹೇಳಿದ್ರು. ಮತ್ತೊಂದು ಅದ್ಭುತವಾದ ಚಾಲಾಕಿ ಸೂಪರ್ ಹಾರ್ಟ್ ಬ್ಯಾಟ್.
ಇದೀಗ 2 ಅಂಕಗಳು ನಿಜವಾಗ್ಲೂ ಬೆಳಗಾವಿ ಜಿಲ್ಲೆ ತಂಡಕ್ಕೆ 4 ನಿಮಿಷಗಳ ಆಟ ಬಾಕಿ. ಬೋನಸ್ ಕೂಡ ನೀಡಲಾಗಿದೆ, ಆದರೆ ಲೋರ ಎದುರಾಳಿಗೆ ಸಿಕ್ಕಿದೆ. ಸೊ 1+3 ಪಾಯಿಂಟ್ಸ್ ಬೆಳಗಾವಿ ಜಿಲ್ಲೆ ಒಂದು ಬೋನಸ್ ಅಂಕವನ್ನು ಗಳಿಸಿದ್ರು ಕೂಡ ಅದನ್ನ ಔಟ್ ಎಂದು ಪರಿಗಣಿಸಿದ ಅತ್ಯುತ್ತಮ ತೀರ್ಪುಗಳನ್ನು ನೀಡ್ತಾ ಇದೆ. ಸೇಫ್ ಸರ್ 21-70 21-70. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭವಿಷ್ಯದ ಭರವಸೆಯ ನಾಯಕನಾಗಿ ಬಿಂಬಿತರಾಗಿರ್ತಕ್ಕಂಥ ನಮ್ಮ ಈ ಭಾಗದ ನಮ್ಮ ಹೂಡಿಯ ಅವರ ಹೆಸರಾದ ಕಬಡ್ಡಿ ಕ್ರೀಡೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿ ಕರ್ನಾಟಕ ಸರ್ಕಾರ ನೀಡಿದಂಥ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಪ್ರಶಸ್ತಿ ಪುರಸ್ಕೃತ HS ಪಿಳ್ಳಪ್ಪನವರು ಇದೀಗ ಮತ್ತೊಂದು ಆಘಾತ ಹಾವೇರಿ ಜಿಲ್ಲೆಗೆ ಲಾಭದ ಪ್ರವೇಶ, ಡಿಫೆಂಡರ್ ಹೊರಗೆ ಆದೇಶ. ಚೆನ್ನಾಗೈತೆ ಸರ್. 23-18 in favor of ಬೆಳಗಾವಿ. 5 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಪಂದ್ಯದ ಮೇಲಿನ ಬಿಗಿ ಹಿಡಿತದಲ್ಲಿ ಬೆಳಗಾವಿ ಮತ್ತೊಂದು ಸೂಪರ್ ಹಿಟ್ಸ್ನಲ್ಲಿ ಇದೀಗ ಮತ್ತೆ ಪಂದ್ಯದ ಮೇಲಿನ ಬಿಗಿ ಹಿಡಿತ ಬೆಳಗಾವಿ ಜಿಲ್ಲೆಗೆ ಲಭಿಸಿದೆ. 7 ಅಂಕಗಳ ಅಂತರ ತಂಡಕ್ಕೆ ಜಯವನ್ನು ತಂದುಕೊಂಡಂತ ಯಶಸ್ಸಿನ ಅಂಕಗಳಂತ ಹೇಳಬಹುದು. ಬೆಳಗಾವಿ ಜಿಲ್ಲೆ ಮತ್ತೊಂದು ಅನಪೇಕ್ಷಿತ ಹಿಡಿದಕ್ಕೆ ಪ್ರಯತ್ನ. ಬೆಳಗಾವಿ ಹಾಗೂ ಹಾವೇರಿ ವನಿತೆಯರ ವಿರೋಚಿತ ಪಂದ್ಯ ಸಾಗ್ತಾ ಇದೆ. ಬಹುತೇಕ ಪಂದ್ಯ ನಿರ್ಣಾಯಕ ಘಟ್ಟ ತಲುಪಿಯಾಗಿದೆ. ಲಭಿಸಿರುವ ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುತ್ತಾರೆ. ಮತ್ತೊಂದು ಯಶಸ್ವಿ ದಾಳಿ ಬದಲಿ ಆಟಗಾರ್ತಿಯಾಗಿ ತರಬೇತರು ತಮಗೆ ನೀಡಿದ ಅವಕಾಶವನ್ನು ನೂತನ ದಾಳಿಗಾರ್ತಿ ಚೆಸ್ಟ್ ನಂಬರ್ 1 ಯಶಸ್ವಿ ಅಂಕೋಟ್ ನಂಬರ್ 1. 6 ಅಂಕಗಳ ಅಂತರ ಬೆಳಗಾವಿ ಜಿಲ್ಲಾ ತಂಡಕ್ಕೆ ಲಭಿಸಿದೆ. ಗರಿಷ್ಠ ತಂಡವಾಗಿ ಬೆಳಗಾವಿ ಜಿಲ್ಲಾ ವನಿತೆ